ನನ್ನ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್. ಮೊದಲನೇ ವರ್ಷ ನಾನು ಹಾಸ್ಟೆಲ್ನಲ್ಲಿದ್ದೆ. ಆದರೆ ಅಲ್ಲಿನ ವಾತಾವರಣ ಸರಿಯಿರಲಿಲ್ಲ. ಓದು ಬರಹ ಬಿಟ್ಟು ಬೇರೆ ಎಲ್ಲವೂ ನಡೆಯುತ್ತಿತ್ತು. ಬೆಳಿಗ್ಗೆ ಕಾಲೇಜಿಗೆ ಹೋಗುವುದು, ಸಂಜೆ ಬಂದು ಬೇರೆ ಬೇರೆ ತರದ ಚಲನಚಿತ್ರಗಳನ್ನು ನೋಡುತ್ತಾ ಕಾಲ ಕಳೆಯುತ್ತಿತ್ತು. ಸಾಕಾಗಿ ಹೋಗಿ ಹಾಸ್ಟೆಲ್ ರೂಮ್ ಖಾಲಿ ಮಾಡಿ ಹೊರಗಡೆ ಸಿಂಗಲ್ ರೂಮ್ ಹುಡುಕಿದೆ. ತುಂಬಾ ಹುಡುಕಾಡಿದ ಮೇಲೆ ಪಾರ್ವತಿ ಆಂಟಿ ಮನೆ ಸಿಕ್ಕಿತು. ಆಂಟಿ ತುಂಬಾನೇ ಸಾಂಪ್ರದಾಯಿಕ ಕುಟುಂಬದಿಂದ ಬಂದವರು. ಸದಾ ಅವರ ಹಣೆಯಲ್ಲಿ ವಿಭೂತಿ ಇರುತ್ತಿತ್ತು. ಅವರ ಮುದ್ದು ಮುಖ ನೋಡಿದರೆ ಬರೀ ಅವರನ್ನೇ ನೋಡುತ್ತಾ ಇರಬೇಕು ಎನಿಸುತ್ತಿತ್ತು. ಮೊದಲನೇ ದಿನವೇ ನನಗೆ ತುಂಬಾನೇ ಇಷ್ಟವಾದರೂ ಅವರನ್ನ ನೋಡಿ ಮನಸ್ಸಿನಲ್ಲೇ ಡಿಸೈಡ್ ಮಾಡಿದೆ, ಇನ್ನು 3 ವರ್ಷ ಇಲ್ಲೇ ಇರುವುದು ಅಂತ. ಆಂಟಿ ಕೆಲವು ಕಂಡೀಷನ್ ಹಾಕಿ ರೂಮ್ ಕೊಟ್ಟರು. ಅವರ ಅಂಕಲ್ ಕೂಡ ಒಳ್ಳೆ ಮನುಷ್ಯರು. ನಿಜ ಹೇಳಬೇಕೆಂದರೆ ತುಂಬಾನೇ ಕೇರಿಂಗ್. ಅಂಕಲ್ ರೈಲ್ವೆ ಇಂಜಿನಿಯರ್ ಆಗಿದ್ದರು. ವಾರಕ್ಕೊಮ್ಮೆ ಶುಕ್ರವಾರ ಬಂದು ಶನಿವಾರ ಸಂಜೆ ಹೋಗುತ್ತಾ ಇದ್ದರು. ಹೀಗೆ ಪರಿಚಯ ಶುರುವಾಯಿತು. ಆಮೇಲೆ ನನಗೆ ಆಂಟಿ ಮೇಲೆ ಒಂದು ತರಹದ ಹುಚ್ಚು ಬೆಳೆಯಿತು. ಅದನ್ನ ಲವ್ ಅಂತ ಹೇಳೋಕೆ ಆಗಲ್ಲ, ಫ್ರೆಂಡ್ಶಿಪ್ ಅಂದುಕೊಳ್ಳಿ. ಆಂಟಿ ನೋಡೋಕೆ ದಂತದ ಗೊಂಬೆಯ ತರಹ ಇದ್ದರು. ಹಣೆಲಿ ಸದಾ ವಿಭೂತಿ ಮತ್ತು ಕುಂಕುಮ. ಆಹಾ, ಎಷ್ಟು ನೋಡಿದರೂ ಸಾಲುತ್ತಿರಲಿಲ್ಲ. ದಿನವೂ ಪೂಜೆ ಪುರಸ್ಕಾರಗಳು ಅವರಲ್ಲಿ ಎದ್ದು ಕಾಣುತ್ತಿತ್ತು. ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದರೆ ಸಾಕು, ಆಂಟಿ ಮನೆಯಲ್ಲಿ ಕಸಗುಡಿಸಿ ರಂಗೋಲಿ ಹಾಕುತ್ತಾ ಇದ್ದರು. ಬೆಳಿಗ್ಗೆ ಅವರನ್ನು ನೋಡಿದರೆ ದೇವತೆ ತರಹ ಇರುತ್ತಾ ಇದ್ದರು. ಹಣೆಗೆ 3 ಗೆರೆಯ ವಿಭೂತಿ, ರುದ್ರಾಕ್ಷಿ ಮಾಲೆ, ಕೊರಳಲ್ಲಿ ಲಿಂಗಧಾರಣೆ, ತಲೆಯಲ್ಲಿ ಮಲ್ಲಿಗೆ ಹೂವು. ಅದು ನೋಡೋದೇ ಒಂದು ಸಂಭ್ರಮ. ನಾನು ಕೂಡ ಭಕ್ತಿಯಿಂದ ಇರೋಕೆ ಶುರುಮಾಡಿದೆ, ಆಂಟಿಗೆ ಖುಷಿಯಾಗಲಿ ಅಂತ. ಆಗ ಊಟದ ವಿಷಯದಲ್ಲಿ ಹೀಗೆ ಪರಿಚಯ ಬೆಳೆದು ಟಿವಿ ನೋಡುವ ನೆಪದಲ್ಲಿ ದಿನ ಸಂಜೆ ಆಂಟಿ ಮನೆಗೆ ಹೋಗೋದು ಶುರುಮಾಡಿದೆ. ಕಾಲೇಜು ಮುಗಿದ ಮೇಲೆ ರೂಮಿಗೆ ಹೋಗಿ ಮುಖ ತೊಳೆದು ವಿಭೂತಿ ಹಚ್ಚಿಕೊಂಡು ಆಂಟಿ ಮನೆಗೆ ಹೋಗುತ್ತಾ ಇದ್ದೆ. ಆಂಟಿ ಡೈಲಿ ಟೀ ಕೊಡುತ್ತಾ ಇದ್ದರು. ನಿಧಾನವಾಗಿ ನನ್ನ ಮೇಲೆ ವಿಶ್ವಾಸ ಬೆಳೆಯಿತು. ಅವರು ಎಲ್ಲಾ ವಿಷಯಗಳನ್ನ ಹೇಳುತ್ತಿದ್ದರು. ಮದುವೆಯಾಗಿ 5 ವರ್ಷ ಆದರೂ ಮಕ್ಕಳು ಆಗಿರಲಿಲ್ಲ. ಪಾಪ ಆಂಟಿಗೂ ಆಸೆ ಇತ್ತು ಅನಿಸುತ್ತೆ. ಆಂಟಿ ದಿನ ಬೆಳಗ್ಗೆ ಮತ್ತು ಸಂಜೆ ಲಿಂಗ ಪೂಜೆ ಮಾಡುತ್ತಾ ಇದ್ದರು. ಪೂಜೆ ಒಳ್ಳೆಯದು, ನೀನು ಮಾಡು ಅರ್ಜುನ್ನ ಅಂತ ಹೇಳುತ್ತಿದ್ದರು. ಆಂಟಿ ನಗು ಅಂತೂ ತುಂಬಾ ಚೆಂದ. ಒಂದು ದಿನ ಬೆಳಿಗ್ಗೆ 6 ಗಂಟೆಗೆ ಎದ್ದು ಆಂಟಿ ಅವರನ್ನ ನೋಡೋ ನೆಪದಲ್ಲಿ ಹೋದೆ. ಪಾರ್ವತಿ ಆಂಟಿಯೇ ಅಂತ ಕರೆದೆ, ಆದರೆ ಯಾವುದೇ ಉತ್ತರ ಬರಲಿಲ್ಲ. ಯಾಕೆ ಸುಮ್ಮನೆ ಇದ್ದಾರೆ ಅಂತ ಸೈಲೆಂಟ್ ಆಗಿ ಕಳ್ಳ ಹೆಜ್ಜೆ ಇಟ್ಟು ನಡೆದೆ. ಎಲ್ಲೂ ಕಾಣಲಿಲ್ಲ. ಸ್ನಾನದ ರೂಮ್ನಲ್ಲಿ ಇರಬಹುದು ಅಂತ ಧೈರ್ಯ ಮಾಡಿ ಹಿಂದೆ ಮುಂದೆ ನೋಡಿ ಹೋಗಿ ನೋಡಿದರೆ ಅಲ್ಲಿಯೂ ಇರಲಿಲ್ಲ. ಹಾಗೆ ಅಡುಗೆ ಮನೆ ಬಾಗಿಲಿಗೆ ನಿಂತು ಮೆಲ್ಲಗೆ ಇಣುಕಿ ನೋಡಿದರೆ ಒಳಗೆ ಹಬ್ಬದ ವಾತಾವರಣ. ಆವಾಗ ಕಂಡಿದ್ದು ಒಂದು ನಯನ ಮನೋಹರ ದೃಶ್ಯ. ಅಡುಗೆ ಮನೆಯಲ್ಲಿ ದೇವರ ಜಗುಲಿ ಮುಂದೆ ಆಂಟಿ ನಿರಾಭರಣ ಸುಂದರಿಯಾಗಿ ಕುಳಿತು ಎಲ್ಲಾ ಪೂಜೆಯ ಸಾಮಗ್ರಿಗಳನ್ನು ಜೋಡಿಸಿ ಇಡುತ್ತಿದ್ದರು. ಅವರು ಪೂಜೆ ಮಾಡುತ್ತಿದ್ದರು, ಆದರೆ ಮೈಮೇಲೆ ಏನೂ ಇರಲಿಲ್ಲ. ಒಂದು ಕ್ಷಣ ನಾನು ಅದನ್ನು ನೋಡಿದ ಹಾಗೆಯೇ ನಿಂತುಬಿಟ್ಟೆ. ಉಸಿರಾಟ ದೀರ್ಘವಾಯಿತು. ಗಂಟಲು ಒಣಗಿತು. ಭಯದಿಂದ ಹಿಂದೆ ಸರಿದು ನಿಂತೆ, ಆದರೆ ಆಸೆ ಮತ್ತು ಕುತೂಹಲ ತಡೆಯೋಕೆ ಆಗಲಿಲ್ಲ. ಮತ್ತೆ ಇಣುಕಿ ನೋಡಿದೆ. ಆಗ ಆಂಟಿ ವಿಭೂತಿ ಬಟ್ಟಲು ಹಿಡಿದು ವಿಭೂತಿ ಉಂಡೆನ ಕೈಯಲ್ಲಿ ತೆಗೆದುಕೊಂಡು ನಿಧಾನವಾಗಿ ಮೈಮೇಲೆ ಹಚ್ಚೋಕೆ ಶುರುಮಾಡಿದರು. ಮೊದಲು ಹಣೆಗೆ 3 ಸಲ ಹಚ್ಚಿ ಕುತ್ತಿಗೆಯ 2 ಭಾಗದಲ್ಲಿ 2 ಕೈರಟ್ಟೆಗಳಿಗೂ ಹೊಟ್ಟೆಗೂ ವಿಭೂತಿ ಹಚ್ಚಿದರು. ಇಡೀ ದೇಹ 3 ಗೆರೆಯ ವಿಭೂತಿಯಿಂದ ಕಂಗೊಳಿಸುತ್ತಿತ್ತು. ಆಹಾ, ಸಾಕ್ಷಾತ್ ಅಕ್ಕಮಹಾದೇವಿ ನೋಡಿದ ಅನುಭವ ಅದು. ತಲೆ ಕೂದಲು ಹರಡಿಕೊಂಡು ಪೂಜೆಯಲ್ಲಿ ತಲ್ಲೀನರಾಗಿದ್ದರು. ನಾನು ಹೆದರಿ ಅಲ್ಲಿಂದ ಓಡಿ ಹೋಗಿ ರೂಮ್ಗೆ ಲಾಕ್ ಮಾಡಿಕೊಂಡು ಕಾಲೇಜಿಗೆ ಹೋದೆ. ಇಡೀ ದಿನ ಅದೇ ನೆನಪು. ಸಂಜೆ ಅವಸರವಾಗಿ ರೂಮಿಗೆ ಹೋಗಿ ಆಂಟಿ ಮನೆಗೆ ಹೋದೆ. ಅದೇ ಮುದ್ದು ಮುಖದ ಸಿಂಗಾರಿ ನೋಡುತ್ತಾ ನೋಡುತ್ತಾ ಟೈಮ್ ಆಗಿದೆ ಗೊತ್ತಾಗಲಿಲ್ಲ. ಬೆಳಿಗ್ಗೆ 9:30 ಊಟ ಕೊಟ್ಟರು. ಊಟ ಮಾಡಿದೆ, ಆದರೆ ಆ ಊಟ ನನಗೆ ಬೇಕಾಗಿರಲಿಲ್ಲ. ದಿನ ಬೆಳಿಗ್ಗೆ ಅವರ ಬೆತ್ತಲೆ ಪೂಜೆ ನೋಡು ಆಸೆ ಆಯಿತು. ಹಾಗೆ 3 ದಿನ ಕದ್ದು ನೋಡಿದೆ. ಆದರೆ 4ನೇ ದಿನ ಸಿಕ್ಕಿಬಿದ್ದೇ ಬಿಟ್ಟೆ. ಆಂಟಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಿಟ್ಟರು. ತುಂಬಾ ಬೈದರು. ಇನ್ನು ಮುಂದೆ ಮನೆಗೆ ಬರಬೇಡ, ಮಾತಾಡಿಸಬೇಡ, ನಡಿ ಊರಿಗೆ ಅಂದರು. ಭಯದಿಂದ ಅವರ ಕಾಲು ಮುಗಿದು ಕಾಲೇಜಿಗೆ ಹೋದೆ. ಆಮೇಲೆ ಹೆದರಿಕೆಯಿಂದ ಊರಿಗೆ ಹೋದೆ. 7 ದಿನ ಆದಮೇಲೆ ಮತ್ತೆ ರೂಮ್ಗೆ ಹೋದೆ. ಎಲ್ಲಿ ಆಂಟಿ ಬೈತಾರೋ ಅಂತ ಸಾರಿ ಆಂಟಿ ಅಂತ ಹೇಳಿ ಮನೆಗೆ ಹೋದೆ. ಆಂಟಿ ಬಾಗಿಲು ತೆಗೆದರು. ತುಂಬಾನೇ ಸುಸ್ತಾಗಿದ್ದರು. ಯಾಕೆ ಬಂದೆ ಅಂದರು. ಸಾರಿ ಆಂಟಿ, ಕ್ಷಮಿಸಿ ಅಂತ ಹೇಳಿ ಹೊರಟು ಹೋದೆ. ಮರುದಿನ ಬೆಳಗ್ಗೆ ರಂಗೋಲಿ ಇರಲಿಲ್ಲ. ಯಾಕೋ ಅಂತ ಹೋಗಿ ಬಾಗಿಲು ತಟ್ಟಿದೆ.
ಆಂಟಿ ಬಂದರು. ಅವರಿಗೆ ತುಂಬಾನೇ ಜ್ವರ ಇತ್ತು. ಅರ್ಜುನ್ ಸ್ವಲ್ಪ ಆಟೋ ತಗೊಂಡು ಬಾರೋ, ಹಾಸ್ಪಿಟಲ್ ಹೋಗಬೇಕು ಅಂದರು. ಕೂಡಲೇ ಹೋಗಿ ಆಟೋ ತಂದು ಆಂಟಿ ಅವರನ್ನು ಸಿಟಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಇಂಜೆಕ್ಷನ್ ಹಾಕಿಸಿ ಟ್ಯಾಬ್ಲೆಟ್ ಎಲ್ಲ ತೆಗೆದುಕೊಂಡು ಬಂದೆ. ಮತ್ತೆ ಆಟೋದಲ್ಲಿ ಮನೆಗೆ ಬಂದ್ವಿ. ಆಂಟಿ ಟಿಫನ್ ಮಾಡಿರಲಿಲ್ಲ. ಅವರನ್ನ ಹಾಲಿನಲ್ಲಿ ಕೂರಿಸಿ ಇಡ್ಲಿ ತೆಗೆದುಕೊಂಡು ಬಂದೆ. ಬೇಡ ಬೇಡ ಅರ್ಜುನ್ ಅಂದರು. ನಾನೇ ಇಡ್ಲಿ ಸಾಂಬಾರ್ ಪ್ಲೇಟ್ನಲ್ಲಿ ಹಾಕಿಕೊಂಡು ಬಂದು ತುತ್ತು ಮಾಡಿ ತಿನ್ನಿಸಲು ಹೋದರೆ ಆಂಟಿ ಕಣ್ಣಲ್ಲಿ ನೀರು ತುಂಬಿತು. ಆಂಟಿ ಸರಿ ಅರ್ಜುನ್, ಏನೇನೋ ತಪ್ಪು ತಿಳಿದಿದ್ದೆ ಕಣೋ. ನೀನು ನನ್ನ ಸಲುವಾಗಿ ಕಾಲೇಜಿಗೆ ಹೋಗದೆ ಇವತ್ತು ಎಷ್ಟು ಕೇರ್ ಮಾಡುತ್ತಿದ್ದೀಯಾ. ಥ್ಯಾಂಕ್ಸ್ ಅರ್ಜುನ್ ಅಂತ ಹೇಳಿ ಅಪ್ಪಿಕೊಂಡು ನನ್ನ ಹಣೆಗೆ ಮುತ್ತಿಟ್ಟರು. ಆಗ ನನಗಾದ ಖುಷಿ ಅಷ್ಟಿಷ್ಟಲ್ಲ ಬಿಡಿ. ಟ್ರೀಟ್ಮೆಂಟ್ ಖರ್ಚನ್ನು ನಾನೇ ಮಾಡಿದೆ, ಆದರೆ ಆಂಟಿ ಲೆಕ್ಕ ಇಟ್ಟಿದ್ದರು. ನೆಕ್ಸ್ಟ್ 2-3 ದಿನ ನಾನೇ ದಿನ ಬ್ರೆಡ್, ಸ್ನಾಕ್ಸ್, ಇಡ್ಲಿ ತಗೊಂಡು ಹೋಗುತ್ತಾ ಇದ್ದೆ. 4-5 ದಿನದ ನಂತರ ಬೆಳಗ್ಗೆ ಎದ್ದು ನೋಡಿದಾಗ ಮನೆ ಮುಂದೆ ರಂಗೋಲಿ ಇತ್ತು. ಆಂಟಿ ಆರಾಮ ಆಗಿದ್ದಾರೆ ಅಂತ ಗೊತ್ತಾಯ್ತು. ಕಾಲೇಜಿಗೆ ಟೈಮ್ ಆಗಿತ್ತು. ರೆಡಿಯಾಗಿ ಹೋಗಿ ಬರ್ತೀನಿ ಆಂಟಿ ಅಂತ ಹೇಳಿ ಕಾಲೇಜಿಗೆ ಹೋದೆ. ಸಂಜೆ ಆಂಟಿ ಸಿಗುತ್ತಾರೆ ಅಂತ ಆಸೆ ಇತ್ತು. ಸಂಜೆ 5:15 ಸರಿಯಾಗಿ ಆಂಟಿ ಮನೆಗೆ ಹೋದೆ. ನಗುತ್ತಾ ಬಾರೋ ಅರ್ಜುನ್ ಅಂದರು. ಟೀ ಕೊಟ್ಟರು. ಆಯ್ತು, ನೀವು ಟೀ ಕುಡಿಯಿರಿ ಆಂಟಿ ಅಂದೆ. ಇಲ್ಲ ಇಲ್ಲ ಕಣೋ, ಆಮೇಲೆ ಕುಡೀತೀನಿ. ಇನ್ನು ಸಂಜೆ ಪೂಜೆ ಆಗಿಲ್ಲ ಎಂದರು. ಅವರು ಮನೆಗೆ ಹೋದರು. ಈ ಬಾರಿ ನಾನು ಟಿವಿ ಮುಂದೆ ಕುಳಿತುಕೊಂಡೆ. ಅವರು ಪೂಜೆ ಮುಗಿಸಿ ಬಂದು ನನ್ನ ಪಕ್ಕದಲ್ಲಿ ಕುಳಿತು, ಯಾಕೋ ಅರ್ಜುನ್, ನನ್ನ ಪೂಜೆ ನೋಡಲಿಲ್ಲ ಇವತ್ತು. ತುಂಬಾ ಬದಲಾಗಿದ್ದೀಯ ನೀನು ಅಂದರು. ಇಲ್ಲ ಆಂಟಿ, ಅದು ತಪ್ಪು ಅಂತ ಹೇಳಿ ಸುಮ್ಮನೆ ಆದೆ. ಮತ್ತೆ ಕೇಳಿದರು. ಅಲ್ಲವೋ, ಆ ಕದ್ದು ಕದ್ದು ಬಂದು ನೋಡಿ ಎಲ್ಲ ನಾನು ಅಷ್ಟು ಚೆನ್ನಾಗಿ ಇದ್ದೀನಾ ಅಂದರು. ಅದಕ್ಕೆ ನಾನು, ನೀವು ದೇವತೆ ತರಹ ಕಾಣ್ತೀರಿ ಅಂದೆ. ಅವರು ಹೌದಾ ಅಂತ ನಕ್ಕರು. ಯಾಕೆ ಆಂಟಿ ಆ ತರಹ ಪೂಜೆ ಮಾಡ್ತೀರಾ ಅಂತ ಕೇಳಿದೆ. ಅವರು ಅಂದರು, ಮದುವೆ ಆದಾಗ ನಾನು ಎಲ್ಲರ ತರಹನೇ ಪೂಜೆ ಮಾಡುತ್ತಿದ್ದೆ. ಆದರೆ ನಿಮ್ಮ ಅಂಕಲ್ ಒಂದು ದಿನನೂ ನನ್ನ ನೋಡಿ ಪ್ರೀತಿಯಿಂದ ಮಾತನಾಡುತ್ತಿರಲಿಲ್ಲ. ಹೇಗಾದರೂ ಮಾಡಿ ಅವರನ್ನು ಒಲಿಸಿಕೊಳ್ಳಬೇಕು ಅಂತ ಯೋಚಿಸಿದೆ. ಆಗ ಹೊಳೆದ ಉಪಾಯವೇ ಈ ರೀತಿಯ ಲಿಂಗ ಪೂಜೆ. ನೆಕ್ಸ್ಟ್ ಡೇ ಇಂದ ಇದನ್ನು ರೂಢಿ ಮಾಡಿಕೊಂಡೆ. ಸ್ನಾನ ಮಾಡಿ ಏನೂ ಧರಿಸದೆ ನೇರವಾಗಿ ದೇವರ ಮನೆಗೆ ಹೋಗಿ ವಿಭೂತಿ ಹಚ್ಚಿ ಲಿಂಗ ಪೂಜೆ ಮಾಡುವಾಗ ನಿಮ್ಮ ಅಂಕಲ್ ಬಂದು ನೋಡಿದರು. ನನ್ನ ಆ ನಿರಾಭರಣ ರೂಪ ಅವರಿಗೆ ಹಿಡಿಸಿತು. ಆಗ ನೋಡುತ್ತಿದ್ದಂತೆ ನನ್ನನ್ನ ಎತ್ತಿಕೊಂಡು ಬೆಡ್ ಮೇಲೆ ಹಾಕಿ ಮುದ್ದಾಡೋಕೆ ಶುರು ಮಾಡಿದರು. ದಿನವೂ ಹೀಗೆ ಪೂಜೆ ಮಾಡುವ ಅಂತ ಕೇಳಿಕೊಂಡರು. ಆದರೆ ಅವರಿಗೆ ಹಾಗೆ ಆಸಕ್ತಿ ಕಡಿಮೆ ಆಗುತ್ತೆ ಬಂತು ಕಣೋ. ಈಗಲೂ ಒಮ್ಮೊಮ್ಮೆ ಪೂಜೆ ಮಾಡಿ ಹಾಗೆ ಅವರ ಹತ್ತಿರ ಹೋಗಿ ನಿಂತು ನೋಡಿದ್ರೂ ಆಸಕ್ತಿ ತೀರಾ ಕಡಿಮೆಯಾಗಿದೆ. ನನಗೆ ಅವರಿಂದ ಸಿಗಬೇಕಾಗಿದ್ದ ಸುಖ ಸಿಕ್ಕೇ ಇಲ್ಲ ಕಣೋ. ನನಗೂ 108 ಆಸೆ ಇದೆ. ಏನು ಮಾಡಲಿ ಹೇಳು. ಅವರು ಡಾಕ್ಟರ್ ಹತ್ತಿರನೂ ಬರುತ್ತಾ ಇಲ್ಲ. ಮಗು ದತ್ತು ತಗೊಳ್ಳೋಣ ಬಿಡು ಅಂತಾರೆ, ಏಕೆಂದರೆ ಅವರದು ತುಂಬಾ ಚಿಕ್ಕದಾಗಿತ್ತು. ಅದಕ್ಕೆ ಅವರಿಗೆ ನನಗೆ ಸುಖ ಕೊಡೋದು ಕಷ್ಟ ಆಗಿತ್ತು. ಅವತ್ತಿನಿಂದಲೇ ನನ್ನ ಎಲ್ಲ ಆಸೆ ಬಿಟ್ಟು ಈ ತರಹ ದೇವರ ಪೂಜೆಯಲ್ಲಿ ಕಾಲ ಕಳೆಯುತ್ತಿದ್ದೀನಿ ಅಂತ ಹೇಳುತ್ತಾ ಅಳೋಕೆ ಶುರು ಮಾಡಿದರು. ನಾನು ಇದೇ ಸರಿಯಾದ ಸಮಯ ಅಂತ ಹೇಳಿ ಅವರ ಹತ್ತಿರ ಹೋಗಿ ಕಣ್ಣು ಒರೆಸಿದೆ. ಅಳಬೇಡಿ ಆಂಟಿಯೇ ಎಂದಾಗ ನನ್ನ ಕಣ್ಣಲ್ಲಿ ನೀರಿತು. ನೀವು ನನ್ನ ಮಾತು ಕೇಳುತ್ತೇನೆ ಅಂತ ಮಾತು ಕೊಡಿ. ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಹೇಳ್ತೀನಿ, ತಪ್ಪು ತಿಳಿಬೇಡಿ ಅಂದೆ. ಆಯ್ತು ಕಣೋ, ಹೇಳುವೆ ಅಂದರು. ಆಂಟಿ, ನಿಮ್ಮ ಬೆತ್ತಲೆ ಪೂಜೆ ನೋಡಿದ ದಿನದಿಂದ ನಾನು ನಿದ್ದೆ ಮಾಡಿಲ್ಲ. ಸುಮಾರು 10 ದಿನದಿಂದ ಬರೀ ನಿಮ್ಮ ಆ ದಿವ್ಯ ಸ್ವರೂಪ ಕಣ್ಣು ಮುಂದೆ ಬರುತ್ತೆ. ಓದು ಬರಹದಲ್ಲಿ ಆಸಕ್ತಿ ಇಲ್ಲ ಆಗಿದೆ. ಅದಕ್ಕೆ ನೀವು ಬೇಕಾಗಿದೆ. ದಯವಿಟ್ಟು ನನಗೆ ನಿಮ್ಮ ಆ ದಿವ್ಯ ಸ್ವರೂಪ ದರ್ಶನ ಭಾಗ್ಯ ಕೊಡಿ ಅಂತ ಕಾಲು ಹಿಡಿದು ಕೈಮುಗಿದೆ. ನೀವು ಕಳೆದುಕೊಂಡ ಸುಖ ಖಂಡಿತ ಕೊಡುತ್ತೇನೆ ಅಂತ ಅಂಗಲಾಚಿದೆ. ಅದಕ್ಕೆ ಅವರು ಗಾಬರಿಯಾಗಿ, ಬೇಡ ಕಣೋ, ನೀನು ಇನ್ನೂ ಓದಿ ಬರೆದು ಬೆಳೆಯುವ ಹುಡುಗ. ನನ್ನಿಂದ ನಿನ್ನ ಓದು ಹಾಳಾಗುತ್ತದೆ. ನೀನು ನನ್ನ ಮನೆ ಬಿಟ್ಟು ಬೇರೆ ಹೋಗಿ ಓದಿಕೋ ಅಂದರು. ಇಲ್ಲ ಆಂಟಿ, ಆಗಲ್ಲ. ನೀವು ಸಿಗದಿದ್ದರೆ ನಾನು ಓದಲ್ಲ, ಎಲ್ಲಾದರೂ ಹಾಳಾಗಿ ಹೋಗ್ತೀನಿ ಅಂದೆ. ಬೇಡ ಕಣೋ, ಆ ತರಹ ಮಾಡಬೇಡಲ್ಲ ಅಂತ ಕಣ್ಣೀರು ಒರೆಸಿದರು. ಅಲ್ಲೇ ಸೋಫಾದ ಮೇಲೆ ನನ್ನ ಪಕ್ಕ ಕುಳಿತರು. ಆಂಟಿಯವರ ಕೈಗಟ್ಟಿಯಾಗಿ ಹಿಡಿದು ಒಂದೇ ಒಂದು ಸಲ ಆಂಟಿ ಒಪ್ಪಿಕೊಳ್ಳಿ ಅಂದೆ. ತುಸು ನಕ್ಕು, ಆಯ್ತು ಅಂತ ತಲೆ ತಗ್ಗಿಸಿ ಅಂದರು. ಮೆಲ್ಲಗೆ 2 ಕೈಯಿಂದ ಅವರ ಕೆನ್ನೆ ಹಿಡಿದು ಮುಖ ಎತ್ತಿ ಮುತ್ತಿಟ್ಟೆ. ಅಷ್ಟರಲ್ಲಿ ತಳ್ಳಿ ದೂರ ಹೋಗಿ ನಿಂತಳು. ಪಾರ್ವತಿ ಆಂಟಿ, ನನ್ನ ಜೊತೆ ಪೂಜೆ ಯಾವಾಗ ಅಂತ ಕೇಳಿದೆ.
ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.